ಬ್ಲ್ಯಾಕ್ ಪೆಪ್ಪರ್ ಚಿಲ್ರೆ ಮಟನ್ ಫ್ರೈ ನೋಡೋಣ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ. ಇದು ಚಿಲ್ರೆ ಮಟನ್ ಅಂತ ಹೇಳ್ಬಿಟ್ಟು, ಈಗ ಒಬ್ಬೊಬ್ರು ಕುರಿಲಿ ಒಂದೊಂದು ಪಾರ್ಟ್ಸ್ನ ಇಷ್ಟಪಡಲ್ಲ, ಅಂಥದ್ನ ಚಿಲ್ರೆ ಮಟನ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಇಟ್ಟಿರ್ತಾರೆ. ಇದನ್ನ ನಾವು ತಂದಿದ್ವಿ 150 1 kgಗೆ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಸೂಪು ಸಹ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡಿದ್ವಿ ಅಂತ ನೋಡೋಣ. ನೀಟಾಗಿ ಇದನ್ನ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಉಪ್ಪು ಹಾಕೋಬಿಟ್ಟು, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಇಷ್ಟು ಹಾಕೋಬಿಟ್ಟು, ಆಯಿಲ್ ಏನು ಬೇಡ ಇದಕ್ಕೆ, ಇದರಲ್ಲೇ ಸಾಕಷ್ಟು ಬಿಟ್ಕೊಳ್ಳುತ್ತೆ. ಇದನ್ನಿಲ್ಲ ಅಂದ್ರೆ 5 kg ಹಾಕಿಸ್ಕೋಬೇಕಾಗುತ್ತೆ. ಇಷ್ಟು ಹಾಕೋಬಿಟ್ಟು ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೀರನ್ನು ಏನು ಹಾಕಕ್ಕೆ ಹೋಗ್ಬೇಡಿ. 5 ವಿಜಿಲ್ನ ಹಾಕಿಸ್ಕೊಳ್ಳಿ. ಬಸ್ ಚಿಲ್ರೆ ಮಟನ್ನ ನಾವು ವಿಜಿಲ್ ಹೊಡ್ಸ್ಕೊಂಡಿದ್ದೀವಿ. 5 ವಿಜಿಲ್ ಹೊಡ್ಸ್ಕೊಂಡಿದ್ದೀವಿ ನೋಡಿ, ಈ ಥರ ಬೆಂದಿದೆ. ಇದನ್ನ ಇವಾಗ ಬ್ಲ್ಯಾಕ್ ಪೆಪ್ಪರ್ ಗ್ರೇವಿ ಮಾಡೋಣ. ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಅದಕ್ಕೆ ನಾವು ಆಯಿಲ್ ಹಾಕಿರಲಿಲ್ಲ. ಇವಾಗ ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋಣ. ಜಾಸ್ತಿ ಎಲ್ಲ ಆಯಿಲ್ ಹಾಕಕ್ಕೆ ಹೋಗ್ಬೇಡಿ. ಇವಾಗ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ತಗೊಂಡಿದ್ದೀನಿ. ಇವಾಗ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಹಾಕೋಬಿಟ್ಟು ಕ್ಲೀನಾಗಿ ಬ್ರೌನ್ ಆಗೋವು ಫ್ರೈ ಮಾಡಬೇಕು. ಇವಾಗ ನಾವು ಈರುಳ್ಳಿ ಜೊತೆನೆ ಆವಾಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಿ, ಅಷ್ಟೊಂದು ಅವಶ್ಯಕತೆ ಇರಲ್ಲ. ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋಣ. ಮತ್ತೆ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ಳೋಣ. ಚಿಲ್ರೆ ಮಟನ್ ಎಲ್ಲರಿಗೂ ಇಷ್ಟ ಆಗಲ್ಲ, ಬಟ್ ನಮಗೆ ಸ್ವಲ್ಪ ಇಷ್ಟ. ಈ ಥರ ಪರೋಟಾಗೆಲ್ಲ ಗ್ರೇವಿ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ. ಏನಂದ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಗ್ಗರಣೆಲೆಲ್ಲ ಬೇಯಲ್ಲ, ಹಾಗಾಗಿ ಚೆನ್ನಾಗಿ ವಿಜಿಲ್ ಹಾಕಿಸ್ಕೋಬೇಕಾಗುತ್ತೆ. ಬೆಂದಿಲ್ಲ ಅಂದರೆ ಮತ್ತೆ ಇನ್ನೊಂದು 4 ವಿಜಿಲ್ ಹಾಕಿಸ್ಕೊಳ್ಳಿ. ಬಟ್ ಒಗ್ಗರಣೆಲ್ಲ ಅಷ್ಟು ಬೇಯಲ್ಲ ಅದು. ನಾನು 1 ಟೊಮೊಟೊನ ಈ ಥರ ರುಬ್ಬಿಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ತಾ ಇದ್ದೀನಿ.
ಇವಾಗ ಒಂದು 10 ನಿಮಿಷ ಫ್ರೈ ಆಗಿದೆ. ಹಸಿ ಸ್ಮೆಲ್ಲೆಲ್ಲ ಆಲ್ಮೋಸ್ಟ್ ಹೋಗಿದೆ. ಇದಕ್ಕೆ ಇವಾಗ ನಾವು ಬೇಯಿಸಿದಂಥ ಚಿಲ್ರೆ ಮಟನ್ನ ಇದರೊಳಗಡೆ ಹಾಕೊಳ್ಳೋಣ. ನಾವು ಉಪ್ಪು ಆಲ್ರೆಡಿ ಬೇಯಿಸ್ಕೋಬೇಕಾದ್ರೆ ಹಾಕಿರ್ತೀವಿ, ಹಾಗಾಗಿ ಲಾಸ್ಟಿಗೆ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ, ಫಸ್ಟೇ ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಮಟನ್ ಮಸಾಲ ಹಾಕೊಳ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಒಂದಿದು ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸೇಮ್ ಕಾಲ್ ಸೂಪ್ ಥರ ಏನಾದರೂ ಖಾರ ರುಬ್ಬಿ ಇದ್ರೊಳಗಡೆ ಹಾಕಿ ವಿಸಿಲ್ ಹೊಡ್ಸಿದ್ರೆ ಸೇಮ್ ಸೂಪ್ ಟೈಪೇ ಆಗುತ್ತೆ, ಇನ್ನೂ ಟೇಸ್ಟ್ ಸೂಪರ್ ಆಗಿರುತ್ತೆ. ಆಮೇಲೂ ಸಹ ಈ ಥರ ಮಾಡ್ಕೋಬಹುದು ಸೂಪ್ ಕುಡ್ದಾದ ನಂತರ. ಆ ವಿಡಿಯೋನು ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಖಂಡಿತ ತೋರಿಸ್ಕೊಡ್ತೀನಿ ಇದ್ರ ಸೂಪು. ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ, ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ. ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಒಂದು ಪ್ಯಾನಿಗೆ ಹಾಕೋಬಿಟ್ಟು ಇದನ್ನ ಹುರ್ಕೋಬೇಕಾಗುತ್ತೆ ಕಪ್ಪು ಆಗೋವರೆಗೂ. ಬದಲೇಬೇಕು. ಲೋ ಫ್ಲೇಮ್ ಮಾಡ್ಕೊಬಿಟ್ಟು ನೀಟಾಗಿ ಕಪ್ಪು ಆಗೋರು ಹುರ್ಕೊಳ್ಳಿ. ಈಗ ಬ್ಲ್ಯಾಕ್ ಪೆಪ್ಪರ್ ಫ್ರೈ ಅನ್ನೋ ತಕ್ಷಣ ಪೆಪ್ಪರ್ನೇ ಹಾಕೋಕ್ಕಾಗಲ್ಲ, ಫುಲ್ಲು ಬ್ಲ್ಯಾಕ್ ಆಗೋವರೆಗೂ ಈ ಥರ ಕಪ್ಪು ಆಗಬೇಕು, ಮತ್ತು ಟೇಸ್ಟ್ ಬರುತ್ತೆ, ಮತ್ತು ಕಪ್ಪುನೂ ಆಗುತ್ತೆ ಮತ್ತು ಟೇಸ್ಟು ಬರುತ್ತೆ. ಈ ಥರ ಲೋ ಫ್ಲೇಮ್ ಇಟ್ಕೊಬಿಟ್ಟು ಮಕ್ಳು ಯಾರಾದರೂ ಇದ್ದರೆ ಆಚೆ ಕಳಿಸ್ಬಿಡಿ, ಇಲ್ಲಾಂದರೆ ಘಾಟ್ ಹತ್ಕೊಳ್ಳುತ್ತೆ. ಹೀಗೆ ವಿಂಡೋ ಎಲ್ಲ ಓಪನ್ ಮಾಡ್ಕೊಬಿಟ್ಟು ಲೋ ಫ್ಲೇಮ್ ಇಟ್ಕೊಳ್ಳಿ, ಈ ಥರ ಹುರ್ಕೊಳ್ಳಿ. ನೋಡಿ ಲೋ ಫ್ಲೇಮ್ ಇಟ್ಕೊಬಿಟ್ಟು ಈ ಥರ ನೀಟಾಗಿ ಕಪ್ಪಾಗೋವರೆಗೂ ಹುರ್ಕೊಳ್ಳಿ. ಜೋಪಾನವಾಗಿ ಹುರ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ತೀರಾ ಕಪ್ಪುಗಾಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಆಫ್ ಮಾಡ್ಕೊಬಿಡಿ ಲಾಸ್ಟಿಗೆ, ಆವಾಗ ಅದೇ ಬಿಸಿಲಿ ಕಪ್ಪಾಗುತ್ತೆ. ಆವಾಗಲೇ ಹೀಟ್ ಜಾಸ್ತಿ ಇತ್ತು ಅಂತ ನಾನು ಆಫ್ ಮಾಡಿದ್ದೆ. ಇವಾಗ ಮತ್ತೆ ಆನ್ ಮಾಡ್ಕೊಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಮತ್ತೆ ಉರಿತಾ ಇದ್ದೀನಿ. ನೋಡಿ ಇಷ್ಟು ಕಪ್ಪಾಗಿದೆ, ಇನ್ನೊಂದು ಸ್ವಲ್ಪ ಕಪ್ಪಾಗಬೇಕು.
ಈಗ ಆಫ್ ಮಾಡ್ಕೊಳ್ಳಿ, ಸ್ವಲ್ಪ ಹೀಟಾಗಿರುತ್ತೆ, ಅದರಲ್ಲೇ ಕಪ್ಪಾಗುತ್ತೆ. ಪಾತ್ರೆ ಹೀಟರೇ ಕಪ್ಪಾಗುತ್ತೆ, ಆಫ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೆಂಕಿ ಹತ್ಕೊಬಿಡುತ್ತೆ. ನೋಡ್ಕೊಬಿಟ್ಟು ನೀಟಾಗಿ ಹುರ್ಕೊಳ್ಳಿ. ನೋಡಿ ಇವಾಗ ಹುರ್ಕೊಂಡಾಯ್ತು, ಇದಕ್ಕೆ ಹಾಕೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬ್ಲಾಕ್ ಕಲರ್ ಚಿಲ್ರೆ ಮಟನ್ ಗೊಜ್ಜು ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕೊಳ್ಳಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಬ್ಲ್ಯಾಕ್ ಕಲರ್ ಚಿಲ್ರೆ ಮಟನ್ ಫ್ರೈ ರೆಡಿ ಆಯಿತು. ಪರೋಟಾಗೆ, ಚಪಾತಿಗೆ ಮತ್ತು ಸೈಡ್ಸಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ. ಬ್ಲ್ಯಾಕ್ ಪೆಪ್ಪರ್ ಚಿಲ್ರೆ ಮಟನ್ ಫ್ರೈ ನೋಡೋಣ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ. ಇದು ಅಷ್ಟು ಬೇಗ ಬೇಯಲ್ಲ, ಹಾಗಾಗಿ ನೀವೇನು ಮಾಡಬೇಕು, ಫಸ್ಟೇನೆ ವಿಸಿಲ್ ಹೊಡ್ಸ್ಕೋಬೇಕಾದ್ರೆ ಒಂದು 10 ಆದರೂ ಹೊಡ್ಸ್ಕೊಡಿ. ಆಮೇಲೆ ಒಗ್ಗರಣೆ ಬೇಯಲ್ಲ. ನಮ್ಮದು ಬೆಂದಿದೆ, ಬಟ್ ಅದೊಂದ್ಸಲ ಬೇಯಲ್ಲ, ಹಾಗಾಗಿ ನೋಡಿಬಿಟ್ಟು ವಿಸಿಲ್ ಹೊಡ್ಸ್ಕೊಬಿಟ್ಟು ಮಾಡಿ. ಸಕ್ಕತ್ತಾಗಿದೆ. ಅಕಸ್ಮಾತ್ ಬೆಂದಿಲ್ಲ ಅಂದರೆ, ಒಗ್ಗರಣೆ ಆದಾದ್ಮೇಲೂ ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕೋಬಿಟ್ಟು ಇನ್ನೊಂದು 5 ವಿಸಿಲ್ ಹೊಡ್ಸ್ಕೊಡಿ, ಅವಾಗ ಸರಿಯಾಗುತ್ತೆ. ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ.